ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಶರು ಶೋಭಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಶಿವಗಂಗಾ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇದು ದಾವಸ್ಪೇಟೆ ಹತ್ರ ಬರುತ್ತೆ. ಇವಾಗ ಬನ್ನಿ ಹೋಗೋಣ. ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇ ಬೆಟ್ಟಕ್ಕೆ ಹೋಗ್ತಾ ಇರೋದು. ಅಲ್ಲಿಗೆ ಹೋಗ್ಬೇಕು. ಇವಾಗ ಹೋಗೋಣ ಬನ್ನಿ. ಫೈನಲಿ ಶಿವಗಂಗಾ ಬೆಟ್ಟನ ರೀಚ್ ಆದ್ವಿ. ಇವಾಗ ಮೆಟ್ಲು ಹತ್ತುತ್ತಾ ಇದ್ದೀವಿ. ಇವಾಗ ದಸರಾ ಟೈಮ್ ಅಲ್ವಾ, ಅದಕ್ಕೆ ಇಲ್ಲಿ ಪ್ರಸಾದ ಅಂದರೆ ಊಟ ಇತ್ತು. ಊಟ ಮಾಡ್ಕೊಂಡು ಹೋಗಿ ಅಂತ ಅಂದರು. ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡಿಬಿಟ್ಟು ಮತ್ತೆ ಮುಂದೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಹೋಗ್ತಾ ಇದ್ದೀವಿ ಬೆಟ್ಟ ಹತ್ತಕ್ಕೆ. ಇದು ಮೇಲಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಗೈಸ್, ವ್ಯೂಸು. ಹೀಗೆ ಹೋಗಬೇಕು. ಬಿಸಿಲು ತುಂಬ ಇತ್ತು ಗೈಸ್. ಆಮೇಲೆ ಸ್ವಲ್ಪ ಮಳೆ ಬಂತು. ಫಸ್ಟು ಬಿಸಿಲಿತ್ತು. ಬನ್ನಿ ಹೋಗೋಣ ಇವಾಗ. ಎಲ್ಲ ಹೋಗಿ ಹೋಗಿ ತುಂಬ ಜನ ವಾಪಸ್ ಬರ್ತಿದ್ದಾರೆ. ನಾವು ಇವಾಗ ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನ ಗೈಸ್ ಇಲ್ಲಿ ಇರೋದು. ಬನ್ನಿ ಮುಂದೆ ಹೋಗೋಣ. ಅದು ಏನಾದರೂ ನಾವೇನಾದರೂ ಇವಾಗ ಮನಸ್ಸಲ್ಲಿ ಬೇಡ್ಕೊಂಡು ಆ ಒಳಕಲ್ಲಲ್ಲಿ ಕೈ ಹಾಕಿ ಏನಾದರೂ ನೀರು ನಮ್ಮ ಕೈಗೆ ತಗುಲ್ತಂದರೆ ನಾವು ಬೇಡ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ ಅರ್ಥ. ಇಲ್ಲಾಂದರೆ ನೆರವೇರಲ್ಲ ಅಂತ ಅರ್ಥ ಅಂತೆ. ಇಲ್ಲಿಯವ್ರು ಹೇಳಿದ್ದು. ನಮಗಷ್ಟು ಪರ್ಫೆಕ್ಟಾಗಿ ಏನು ಗೊತ್ತಿಲ್ಲ. ನಮಗೆ ಗೊತ್ತಿದ್ದಷ್ಟು ಹೇಳ್ತೀನಿ ಅಷ್ಟೆ. ಏನಾದರೂ ನಾನು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸಾರಿ. ಇವಾಗ ಮತ್ತೆ ಮೇಲಕ್ಕೆ ಬೆಟ್ಟ ಹತ್ತುತ್ತಾ ಇದ್ದೀವಿ. ಮೆಟ್ಲಿದೆ. ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಮತ್ತೆ ಹತ್ತಕ್ಕೆ ಶುರು ಮಾಡೋಣ. ನೋಡಿ ಮೆಟ್ಲು ಹೇಗಿದೆ ಅಂತ. ಸ್ವಲ್ಪ ಕಾಲು ಜಾರ್ತಂದರೆ ಕೆಳಗೆ ಬಿಡಬೇಕು, ಆ ಥರ ಇದೆ ನೋಡಿ. ಮೆಟ್ಲು ಹಂಗೆ ಇದೆ. ಸ್ವಲ್ಪ ಕಾಲು ಸ್ಕಿಪ್ ಆಯ್ತಂದರೆ ಕೆಳಗೆ ಬೀಳ್ತೀವಿ, ಆ ಥರ ಇದೆ. ಯಾರಾದರೂ ಇಲ್ಲಿಗೆ ಬರೋಂಗಿದ್ರೆ ಬರ್ಬೋದು. ದೇವಸ್ಥಾನ ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ಹುಷಾರಾಗಿರಬೇಕು. ಇಲ್ಲಿ ಕೋತಿಗಳ ಕಾಟ ತುಂಬ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಮೆಟ್ಲು ಹತ್ತುವಾಗಲೂ ಕೂಡ ಹುಷಾರಾಗಿ ಹತ್ತಿ. ಸ್ವಲ್ಪ ಕಾಲೇನೋ ಸ್ಕಿಪ್ ಆಯ್ತಂದರೆ ಕೆಳಗೆ ಬೀಳಬೇಕಾಗುತ್ತೆ. ಹುಷಾರು. ಇದು ದಾವಸ್ಪೇಟೆ ಹತ್ರ ಬರುತ್ತೆ. ಶಿವಗಂಗೆ ಬೆಟ್ಟ ಅಂತ ಕೇಳಿದರೆ ಯಾರಾದರೂ ಹೇಳ್ತಾರೆ. ಇವಾಗ ಹಂಗೆ ಹತ್ತೋಣ ಬನ್ನಿ. ಇವಾಗ ನೋಡಿ ನಾನು ಬರ್ತಾ ಇದ್ದೀನಿ. ನಮ್ಮ ಹಸ್ಬೆಂಡು ವಿಡಿಯೋ ಮಾಡ್ತಿದ್ದಾರೆ. ತುಂಬ ಬಿಸಿಲಲ್ವಾ, ಅದಕ್ಕೆ ತುಂಬ ಸುಸ್ತಾಗುತ್ತೆ. ನೋಡಿ ಸ್ವಲ್ಪ ಹಾಫ್ ದಾರಿ ಮುಟ್ಟಿದ್ವಿ. ಇವಾಗ ಮತ್ತೆ ಹತ್ತುತ್ತಾ ಇದ್ದೀವಿ ಮೇಲೆ. ಮತ್ತೆ ಹತ್ತಬೇಕು. ಒಂದು ಅಂಗಡಿ ಇದೆ, ಬಟ್ ಅದು ಕ್ಲೋಸ್ ಆಗಿದೆ. ಎಲ್ಲ 3 ಗಂಟೆಗೆ ಓಪನ್ ಆಗೋದು. ನೀವೇನಾದ್ರು ತಿನ್ನೋಕೆ ತಗೊಂಡ್ರೆ ಇಲ್ಲೇ ಎಲ್ಲ ತಿಂದೋಗ್ಬೇಕಾಗತ್ತೆ. ಇಲ್ಲಾಂದರೆ ಮುಂದೆ ಕೋತಿಗಳು ಬಿಡಲ್ಲ. ಇಲ್ಲಿ ನೋಡಿ ಎಷ್ಟು ಆಳ ಇದೆ ಅಂತ. ಮೇಲಿಂದ ನೀರು ಬೀಳ್ತಾ ಇದೆ ಬೆಟ್ಟದ ಮೇಲಿಂದ. ಫುಲ್ ಆಳ ಇದೆ. ಅದು ಫುಲ್ ಆಳ ಇದೆ. ಬೆಟ್ಟದ ಮೇಲಿಂದ ನೀರು ಬೀಳ್ತಾ ಇದೆ ನೋಡಿ.
ಬನ್ನಿ ಮತ್ತೆ ಮುಂದಕ್ಕೆ ಹೋಗೋಣ. ಮತ್ತೆ ಬಂದ್ವಿ. ಇವಾಗ ನಾವು ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿ 1/2 ಆಗಿದೆ. ಇನ್ನೂ 1/2 ಇದೆ ಅಂತೆ ಬೆಟ್ಟ ಹತ್ತಕ್ಕೆ. ತುಂಬ ದೂರ ನಡಿಬೇಕಂತೆ. ಬನ್ನಿ ನೋಡೋಣ ಮುಂದೆ ನಾವು ಹೇಗಾಗ್ತೀವಿ ಅಂತ. ಹಸ್ಬೆಂಡ್ ಒಂದು ಪೋಸ್ ಕೊಡಂದ್ರು, ಅದಕ್ಕೆ ಕೊಟ್ಟೆ. ಫೇಸ್ ಕೂಡ ತೆಗ್ದಿಲ್ಲ ನಂದು. ಹಂಗೆ ಹೋಗೋಣ ಬನ್ನಿ. ಆಯಿತು, ಮತ್ತೆ ಅರ್ಧ ದಾರಿ ಮುಗಿಸಿದ್ವಿ. ಇನ್ನು ಮತ್ತೆ ತುಂಬ ಹತ್ತಬೇಕು. ಮತ್ತೆ ಮೆಟ್ಲು ಬಂತು ನೋಡಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಇಲ್ಲ ನಿಮ್ಮ ವೈಫ್ ಜೊತೆ ಬರ್ಬೋದು. ನಾವು ಅಂಗಡಿಯಲ್ಲಿ ಏನಾದರೂ ತಿನ್ನೋಕ್ಕಂತ ತಗೊಳ್ತಾ ಇದ್ದೀವಿ. ತಿನ್ನೋಕ್ಕೆ ತಗೊಂಡ್ವಿ. ತಗೊಂಡು ಮೇಲಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕೆಳಗಡೆ ಎಲ್ಲ. ಮತ್ತೆ ಹೋಗ್ಬೇಕು ಇವಾಗ. ಹೋಗೋಣ ಬನ್ನಿ. ಇನ್ನು ತುಂಬ ದೂರ ನಡಿಬೇಕು. ಇಲ್ಲೆಲ್ಲ ನೋಡಿ ನೇಮ್ಸ್ ಎಲ್ಲ ಬರೆದಿದ್ದಾರೆ, ಲವರ್ಸ್ಗಳು. ಇದೊಂಥರ ಲವರ್ಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇಲ್ಲಿ. ಆ್ಯಂಡ್ ಇದು ಸ್ವಲ್ಪ ಮೇಲೆ ಹೋದ್ಮೇಲೆ ಒಂದು ದೇವಸ್ಥಾನ ಬಂತು, ಅಲ್ಲಿಗೆ ಹೋದ್ವಿ. ಅಲ್ಲಿಂದ ಮತ್ತೆ ಈ ಥರ ಇದೆ ಗೈಸ್ ಮೆಟ್ಲು. ತುಂಬ ಕಾಲನ್ನು ಕ್ರಾಸಾಗಿ ಇಟ್ಕೊಂಡು ಹೋಗ್ಬೇಕಾಗತ್ತೆ, ಯಾಕಂದರೆ ಅಷ್ಟು ತುದಿಗೆ ಹತ್ಬೇಕು ನಾವು. ಅದು ಲಾಸ್ಟ್ ಪಾಯಿಂಟು. ಎಷ್ಟೊಂದು ಜನ ಬರ್ತವ್ರೆ ನೋಡಿ ಹೇಗಿದೆ ಅಂತ. ಇಲ್ಲೆಲ್ಲ ಚೆನ್ನಾಗಿದೆ, ಮುಂದೋದ್ಮೇಲೆ ತುಂಬ ಕಷ್ಟ. ನೋಡಿ ಗೈಸ್ ಹೆಂಗಿದೆ ಮೆಟ್ಲು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅಷ್ಟೇ ಕಷ್ಟ ಐತೆ. ಇನ್ನೂ ಸ್ವಲ್ಪ ದೂರ ಹತ್ತಬೇಕು. ಇದೇ ಲಾಸ್ಟು, ಬಟ್ ಇನ್ನೂ ಸ್ವಲ್ಪ ದೂರ ಹತ್ತಬೇಕು. ಇದು ಫೈನಲಿ ನಾವು ಮೇಲೆ ಬಂದ್ವಿ. ಬಂದು ಇವಾಗೆಲ್ಲ ಕೆಳಗೆ ಎಲ್ಲ ನೋಡ್ತಾ ಇದ್ದೀವಿ. ಆ ಕಡೆನೂ ಹೋಗಬೇಕು. ಆ ಕಡೆ ಹೋದಾಗ ಆಮೇಲೆ ವೀಡಿಯೋ ಮಾಡಿದ್ರೆ. ನಾವು ನಂದಿ ಹತ್ರ ಬಂದಿದ್ದೀವಿ. ಇಲ್ಲೂ ಕೂಡ ನಾವೇನಾದರೂ ನಮ್ಮ ಮನಸ್ಸಲ್ಲಿ ಬೇಡ್ಕೊಂಡು ಏನಾದರೂ ನಮ್ಮ ಕೈಯಲ್ಲಿರೋದು ಏನಾದರೂ ಕಟ್ಟಬೇಕಂದ್ರೆ ಕಟ್ಟಿ ಹೋಗ್ಬೋದು. ದಾರನೋ ಏನೋ. ನಾವು ಉಂಗುರ ಹಾಕಿದ್ವಿ ನಮ್ಮಿಬ್ಬರದ್ದು, ಆಸೆ ಈಡೇರಲಿ ಅಂತ. ಇವಾಗ ನೋಡಿ ಹಾಕಿದ್ವಿ. ಫೈನಲಿ ಹಾಕಿದ್ವಿ. ಮನಸ್ಸಲ್ಲಿ ಬೇಡ್ಕೊಂಡು ಹಾಕಬೇಕು. ಆಮೇಲೆ ಮತ್ತೆ ಮೇಲಿಂದೆಲ್ಲ ವಿಡಿಯೋ ಮಾಡಿದ್ವಿ. ಮತ್ತೆ ಇನ್ನೊಂದು ಸೈಡ್ ತೋರಿಸಿದ್ವಲ್ಲ, ಆವಾಗ ಅಲ್ಲಿಗೆ ಬಂದ್ವಿ. ಅಲ್ಲಿ ಹತ್ಕೊಂಡು ಬಂದ್ವಿ. ಅಲ್ಲಿ ನೋಡಿ ಕೋತಿಗಳು ತುಂಬ ಇದೆ. ಅಲ್ಲಿ ನೋಡಿ ಒಂದು ಕುಂತೈತೆ. ಕೋತಿಗಳು ತುಂಬ ಇದ್ದಾವೆ. ನಾನು ಸುಮ್ಮನೆ ಕೈ ಮುಗ್ದೆ. ಇನ್ನು ನೋಡಿ ಈಗ ಮೇಲಿದು, ಫುಲ್ ಮೇಲಿದು ಫೈನಲ್ ಪಾಯಿಂಟ್ ಇದು. ಇಲ್ಲಿಂದ ಮತ್ತೆ ಆ ಕಡೆಗೆ ಕಂಬ ಇದೆ, ಆ ಕಡೆ ಹೋಗಬೇಕು. ಆ ಕಡೆನೂ ಹೋದ್ವಿ, ಫುಲ್ ಹೋದ್ವಿ. ನಮ್ಮ ಹಸ್ಬೆಂಡ್ ಒಂದು ರೌಂಡ್ ತಿರ್ಗಂದ್ರು, ಅದಕ್ಕೆ ತಿರುಗಿದೆ. ಆಮೇಲೆ ಹಿಂಗೆ ಮುಂದೆ ಹೋಗಿ ಎಲ್ಲ ನೋಡಿದ್ವಿ. ಮೇಲೆ ನಿಂತು ಇಲ್ಲಿ ಒಂದು ಕಂಬ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ಅಷ್ಟೇ ನಾವೇನಾದ್ರು ಮನಸ್ಸಲ್ಲಿ ಬೇಡ್ಕೊಂಡು ಈಡೇರ್ಬೇಕಂತ ಇದ್ದರೆ ಆ ಕಂಬದ ಮೇಲೆ 5 ಕಾಯಿನ್ಸ್ ಹಾಕ್ಬೇಕಂತೆ. 5 ಕಾಯಿನ್ಸ್ ಆ ಕಂಬದ ಮೇಲೆ ಬಿತ್ತಂದರೆ ಒಂದಾದರೂ ಬೀಳ್ಬೇಕಂತೆ. ಒಂದಾದರೂ ಬಿತ್ತಂದರೆ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಆಗುತ್ತಂತೆ. ಇವಾಗ ನೋಡಿ, ಇದು ಮೇಲಿಂದ ಕೆಳಗೆಲ್ಲ ತೋರಿಸ್ತಾ ಇದ್ದೀವಿ. ನೋಡಿ ಹೇಗೆ ಕಾಣಿಸುತ್ತಂತ. ನೋಡಿ ಮೇಲೆ ಆಕಾಶ ಫುಲ್ಲು ಹೇಗೆ ಕಾಣಿಸುತ್ತಂತ ನೋಡಿ ಗೈಸ್. ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಇವಾಗ ಕೆಳಗೆ ಇಳಿತಾ ಇದ್ದೀವಿ.